हरि ओम् प्रिय बालाः, इदानीं भारतीयविज्ञानम् इति पाठस्य अग्रिमभागं पश्यामः। शरीफः वदति, भो महाभाग, खगोलविज्ञानविषये अस्मत् पूर्वजैः भारतीयैः कैः विषयाः निरूपिताः सन्ति। ಅವನಿಗೊಂದು ಸಂಶಯ ಬರ್ತದೆ. ಎಲೆ ಮಹಾಭಾಗ, ಶಂಕರ ಶರ್ಮನನ್ನು ಕುರಿತು ಹೇಳುವಂಥದ್ದು. ಖಗೋಳ ವಿಜ್ಞಾನ ವಿಷಯ, ಖ ಅಂತ ಹೇಳಿದರೆ ಆಕಾಶ, ಗೋಲ ಆಕಾಶ ದುಂಡಗಿರುವಂಥದ್ದು, ಆ ವಿಷಯದ ಜ್ಞಾನ. ಖಗೋಳ ವಿಜ್ಞಾನ ವಿಷಯ, ಆಕಾಶದಲ್ಲಿರುವ ಎಲ್ಲ ಆ ವೈಚಿತ್ರ್ಯಗಳ ಬಗ್ಗೆ ಅಸ್ಮತ್ ಪೂರ್ವಜೈಹಿ, ಅಸ್ಮತ್ ಪೂರ್ವಜೇನ ಪೂರ್ವಜಾಭ್ಯಾಂ ಪೂರ್ವಜೈಹಿ, ನಮ್ಮ ಪೂರ್ವಜರು ಹಿಂದೆ ಆಗಿ ಹೋದಂತಹ ಋಷಿಮುನಿಗಳಿಂದ, ಯಾರು ಭಾರತೀಯೈಹಿ ಭಾರತೀಯರಿಂದ, ಕೈಹಿ ವಿಷಯಾ, ಯಾವ ಯಾವ ವಿಷಯಗಳು ನಿರೂಪಿತಾ ಸಂತಿ, ನಿರೂಪಿಸಲ್ಪಟ್ಟಿವೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾನೆ. ಶಂಕರ ಶರ್ಮಾ ವದತಿ, ಶೃಣುತ ಶೃಣೋತು ಶೃಣ್ವತಾಂ ಶೃಣ್ವಂತು ಶೃಣುತಂ ಶೃಣುತ. ಹೇ ಛಾತ್ರಾಃ ಶೃಣುತ, ಎಲ್ಲ ವಿದ್ಯಾರ್ಥಿಗಳೇ ಕೇಳಿ. ಸಂಕ್ಷೇಪೇಣ ಕಥಾಮಿ, ಹೇಳಲಿಕ್ಕೆ ತುಂಬ ಇದೆ, ಅದನ್ನು ಸಂಕ್ಷೇಪೇಣ ಅಹಂ ಕಥಯಾಮಿ ವದಾಮಿ, ಕಥಯಾಮಿ ವದಾಮಿ, ಹೇಳುತ್ತೇನೆ ಇತಿ ವದತಿ. ವದತಿ, ಆರ್ಯಭಟ ಭಾಸ್ಕರಾಚಾರ್ಯ ವರಾಹಮಿಹಿರಾದಯಃ ಪ್ರಖ್ಯಾತಾಃ ಖಗೋಳಶಾಸ್ತ್ರಜ್ಞಾಃ. ಆರ್ಯಭಟ ಎನ್ನುವಂತಹ ದೊಡ್ಡ ಖಗೋಳ ವಿಜ್ಞಾನಿ ಇದ್ದ. ಭಾಸ್ಕರಾಚಾರ್ಯ ಎನ್ನುವಂಥವರು, ವರಾಹಮಿಹಿರರು, ಇವರೆಲ್ಲ ಪ್ರಖ್ಯಾತಾಃ, ನಮ್ಮ ದೇಶದಲ್ಲಿದ್ದಂತಹ ಪ್ರಖ್ಯಾತಾಃ ವಿಖ್ಯಾತಾಃ ಪ್ರಸಿದ್ಧಾಃ ಖಗೋಳಶಾಸ್ತ್ರಜ್ಞಾಃ, ಖಗೋಳಶಾಸ್ತ್ರಜ್ಞರು. ಇವರು ಇಷ್ಟೇ ಅಲ್ಲ, ಇನ್ನೂ ಬ್ರಹ್ಮಗುಪ್ತ ಅಂತ ಇದ್ದ, ಭಾಸ್ಕರಾಚಾರ್ಯ 1, 2 ಹೀಗೆ ಬೇರೆ ಬೇರೆ ವಿಜ್ಞಾನಿಗಳಿದ್ದರು. ಕೆಲವನ್ನು ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಆರ್ಯಭಟ, ಭಾಸ್ಕರಾಚಾರ್ಯ, ವರಾಹಮಿಹಿರ, ಇವರೆಲ್ಲ ಇತ್ಯಾದಯ ಪ್ರಖ್ಯಾತಾಃ ಖಗೋಳಶಾಸ್ತ್ರಜ್ಞಾಃ, ಇವರೆಲ್ಲ ಅತ್ಯಂತ ಶ್ರೇಷ್ಠವಾದಂತಹ, ಕೇವಲ ಬರಿಗಣ್ಣಿನಿಂದ ಗಣಿತದ ಲೆಕ್ಕದಿಂದ ಆಕಾಶದಲ್ಲಿರುವಂತಹ ಕಾಯಗಳು, ಆಕಾಶದಲ್ಲಿರುವ ವೈಚಿತ್ರ್ಯಗಳ ಬಗ್ಗೆ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಮ್ಮ ಗ್ರಂಥಗಳಲ್ಲಿ. ಏತೈಃ ಸ್ವಕೀಯೇಷು ಗ್ರಂಥೇಷು ಗುರುತ್ವಾಕರ್ಷಣಂ, ಸೂರ್ಯಗ್ರಹಣಂ, ಚಂದ್ರಗ್ರಹಣಂ, ಉಲ್ಕಾಪಾತಃ, ಧೂಮಕೇತುಃ, ಗ್ರಹಾಣಾಂ ಚಲನಂ, ನಕ್ಷತ್ರಾಣಾಂ ಗತಿಃ, ಜಂఝಾವಾತಃ, ಭೂಕಂಪನಂ ಇತ್ಯಾದೀನಾಂ ವಿಷಯೇ ಬಹವೋ ಅಂಶಾಃ ಸಪ್ರಮಾಣಂ ನಿರೂಪಿತಾಃ ಸಂತಿ. ಆರ್ಯಭಟ ಮೊದಲಾದಂಥವರು ತಮ್ಮ ತಮ್ಮ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಸಂಕ್ಷಿಪ್ತವಾಗಿ ಹೇಳ್ತಾರೆ ನೋಡಿ. ಏತೈಃ ಖಗೋಳಶಾಸ್ತ್ರಜ್ಞೈಃ ಸ್ವಕೀಯೇಷು ಗ್ರಂಥೇಷು, ಸ್ವಕೀಯ ಹೇಳಿದರೆ ತಮ್ಮ ತಮ್ಮ ಗ್ರಂಥಗಳಲ್ಲಿ, ಗ್ರಂಥಯೋಃ ಗ್ರಂಥೇಷು, ಸ್ವಕೀಯೇಷು ಗ್ರಂಥೇಷು, ತಮ್ಮ ತಮ್ಮ ಗ್ರಂಥಗಳಲ್ಲಿ, ಗುರುತ್ವಾಕರ್ಷಣಂ, ಇವರೆಲ್ಲರೂ ಕೂಡ ಗುರುತ್ವಾಕರ್ಷಣ ಗ್ರಾವಿಟಿ ಪವರ್ ಅಂತ ಹೇಳಿದರೆ ಏನು, ಸೂರ್ಯಗ್ರಹಣಂ, ಚಂದ್ರಗ್ರಹಣಂ, ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಯಾವಾಗ ಆಗ್ತದೆ, ಅದರ ಲೆಕ್ಕ ಏನು, ಎಲ್ಲ ವಿಚಾರಗಳ ಬಗ್ಗೆ, ಉಲ್ಕಾಪಾತ ಆಕಾಶದಿಂದ ಕೆಲವು ಮೇಲಕ್ಕೆ ಬೀಳುವಂತಹ ಉಲ್ಕಾಪಾತಗಳು, ಧೂಮಕೇತುಗಳ ಬಗ್ಗೆ, ಗ್ರಹಾಣಾಂ ಚಲನಂ, ಒಂದೊಂದು ಗ್ರಹಗಳು ಯಾವ ಗತಿಯಲ್ಲಿ ಭೂಮಿಗೆ ಸುತ್ತು ಹಾಕುವಂಥದ್ದು, ಅಥವಾ ಭೂಮಿ ಸೂರ್ಯನಿಗೆ ಸುತ್ತು ಹಾಕುವಂಥದ್ದು, ಸೂರ್ಯನಿಗೆ ಬೇರೆ ಗ್ರಹಗಳು ಸುತ್ತುವರಿಯುವಂಥದ್ದು, ಈ ಎಲ್ಲ ಲೆಕ್ಕಗಳನ್ನು, ನಕ್ಷತ್ರಾಣಾಂ ಗತಿ, ನಕ್ಷತ್ರಗಳ ಗತಿ, ಅದರ ವೇಗ, ಅದರ ಬೆಳಕಿನ ಬಗ್ಗೆ, ಜಂಝಾವಾತಃ, ಸುಂಟರಗಾಳಿಯ ಬಗ್ಗೆ, ಜಿಯೋಗ್ರಫಿಯ ಬಗ್ಗೆ, ಸುಂಟರಗಾಳಿ, ಭೂಕಂಪನಂ, ಭೂಮಿ ಕಂಪಿಸಲಿಕ್ಕೆ ಕಾರಣ ಏನು, ಇತ್ಯಾದೀನಾಂ ವಿಷಯೇ ಬಹವಃ ಅಂಶಾಃ ಸಪ್ರಮಾಣಂ, ಸುಮ್ಮನೆ ಹೇಳಿಲ್ಲಂತೆ, ಎಲ್ಲ ವಿಷಯಗಳ ಬಗ್ಗೆ ಸಪ್ರಮಾಣಂ, ಪ್ರಮಾಣೇನ ಸಹ, ಅದಕ್ಕೆಲ್ಲ ಸಾಕ್ಷಿ ಶ್ಲೋಕಗಳು, ಎಲ್ಲ ಕಾರಣಗಳನ್ನು ಕೊಟ್ಟು ನಿರೂಪಿತಾಃ ಸಂತಿ, ಎಲ್ಲವನ್ನು ಕೂಡ ಅವರು ನಿರೂಪಣೆ ಮಾಡಿದ್ದಾರೆ. ಅಂತಹ ಜ್ಞಾನಿಗಳು ನಮ್ಮ ಪೂರ್ವಜರು ಆಗಿದ್ದರು. ನಮಗೆ ಹೆಮ್ಮೆ ಇರಬೇಕು, ಈ ವಿಷಯ ನಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಅನಿರುದ್ಧಃ ವದತಿ, ಗಣಿತಕ್ಷೇತ್ರೇ ಭಾರತೀಯಾನಾಂ ಯೋಗದಾನಂ ಕಿಂ. ಅಲ್ಲಿ ಖಗೋಳ ಕ್ಷೇತ್ರಗಳ ಬಗ್ಗೆ ಪರಿಚಯ ಆಯಿತು. ಮುಂದೆ ಹೋಗ್ತಾರೆ.
अनन्तरं गणितक्षेत्रे भारतीयानां योगदानं किम् इति अनिरुद्धः प्रश्नं पृच्छति. ಯೋಗದಾನಂ ನಾಮ ಕಂಟ್ರಿಬ್ಯೂಷನ್, ಕೊಡುಗೆ ಏನು ಗಣಿತ ಕ್ಷೇತ್ರದಲ್ಲಿ ಅಂತ ಕೇಳ್ತಾನೆ. ಶಂಕರ ಶರ್ಮಾ ವದತಿ ಆಗಚ್ಚಂತು ಗಣಿತ ವಿಭಾಗಂ ಗಚ್ಚಾಮ. ಗಣಿತ ವಿಭಾಗಕ್ಕೆ ನಾವು ಹೋಗೋಣ. ಬೇರೆ ಬೇರೆ ವಿಭಾಗಗಳು ಮಾಡಿದ್ದಾರೆ. ತದಾ ಧ್ರುವಃ ವದತಿ ಕಿಂಬೋಃ ಚಿತ್ರಪಟಾಃ ದೃಶ್ಯಂತೆ ಸರ್ವಂ ಈಕ್ಷಿತುಂ ಆದಿನಂ ಅಪೇಕ್ಷಿತಂ. ಧ್ರುವನಿಗೆ ಆಶ್ಚರ್ಯ ಆಯಿತು ಗಣಿತ ವಿಭಾಗದ ಚಿತ್ರಪಟಗಳನ್ನು ನೋಡಿ. ಸಹ ವದತಿ ಚಿತ್ರಪಟಾಃ ದೃಶ್ಯಂತೆ. ಓಹೋ, ಬಹವಃ ಚಿತ್ರಪಟಾಃ ದೃಶ್ಯಂತೆ. ಸರ್ವಂ ಈಕ್ಷಿತುಂ ದ್ರಷ್ಟುಂ ಆದಿನಂ ಅಪೇಕ್ಷಿತಂ. ದಿನಪರ್ಯಂತಂ ಅಪೇಕ್ಷಿತಂ. ಇಡೀ ದಿವಸ ಬೇಕಾದಿತ್ತು ಇವೆಲ್ಲವನ್ನು ಡೀಟೇಲ್ ಆಗಿ ನೋಡಿಕೊಂಡು ಹೋಗಲಿಕ್ಕೆ ಅಂತ ಹೇಳಿ ಅವನಿಗೆ ಆಶ್ಚರ್ಯ ಆಯಿತು. ಆದಿನಂ ಹೇಳಿದರೆ ದಿನಪೂರ್ತಿ, ಫುಲ್ ಡೇ. ಅಪೇಕ್ಷಿತಂ ಬೇಕಾಗಿದೆ ಸಮಯ. ಆಂ ಅಂಕಸ್ಥಾನಾಧಾರಿತೆ ಮೂಲ್ಯ ನಿಶ್ಚಯೇ ಶೂನ್ಯಸ್ಯ ಯೋಗದಾನಂ ಭಾರತೀಯಾನಾಂ ಏವ ಅಸ್ತಿ. ಭಾರತೀಯರ ಗಣಿತ ಜ್ಞಾನದ ಬಗ್ಗೆ ಹೇಳಲಿಕ್ಕೆ ಬೇಕಾದಷ್ಟು ಇದೆ. ಇವರು ಹೇಳ್ತಾನೆ ಶಂಕರ ಶರ್ಮಾ, ಆಂ ಹೌದು, ಅಂಕಸ್ಥಾನ ಆಧಾರಿತೆ. ಅಂಕಸ್ಥಾನ, ಅಂಕಗಳನ್ನು ನಿರ್ಧಾರ ಮಾಡುವ ವಿಷಯ ಅಥವಾ ಮೌಲ್ಯ ನಿಶ್ಚಯ, ಒಂದು ಬೆಲೆಯನ್ನು ನಾವು ಕಂಡುಹಿಡಿಬೇಕು ಅಂತಾದರೆ ಶೂನ್ಯಸ್ಯ ಯೋಗದಾನಂ. ಶೂನ್ಯಕ್ಕೆ ಬೆಲೆ ಇಲ್ಲ ಅಂತ ತಿಳ್ಕೊಳ್ತೇವೆ, ಆದರೆ ನಿಜವಾದ ಬೆಲೆಯನ್ನು, ಜಗತ್ತಿಗೆ ಸೊನ್ನೆಯ ಮಹತ್ವವನ್ನು, ಶೂನ್ಯಸ್ಯ ಯೋಗದಾನಂ ಭಾರತೀಯಾನಾಮೇವ ಅಸ್ತಿ. ಜಗತ್ತಿಗೆ ಸೊನ್ನೆಯನ್ನು ಕಲಿಸಿಕೊಟ್ಟಂಥದ್ದು ಅದು ಭಾರತೀಯರು. ಅದನ್ನು ವಿದೇಶಿಯರು ಕೂಡ ಒಪ್ಪಿದ್ದಾರೆ. ಸೊನ್ನೆಯ ಮಹತ್ವ ಜಗತ್ತಿಗೆ ಹೇಳಿಕೊಟ್ಟಂಥದ್ದು. ಅದಕ್ಕೆ ಯಾವ ಸ್ಥಾನ ಇದೆ ಅಂಕ ಬೆಲೆಗೆ ಅಂತ ಹೇಳಿ ಶಂಕರ ಶರ್ಮಾ ಹೇಳ್ತಾನೆ. ಅರುಂಧತಿ ವದತಿ ಭಾಸ್ಕರಾಚಾರ್ಯಸ್ಯ ಲೀಲಾವತಿ ಇತಿ ಗ್ರಂಥೆ ಬಹವಃ ವಿಷಯಾಃ ನಿರೂಪಿತಾಃ ಖಲು. ಅರುಂಧತಿ ವದತಿ ಭಾಸ್ಕರಾಚಾರ್ಯಸ್ಯ ಲೀಲಾವತಿ ಇತಿ ಗ್ರಂಥೆ. ಭಾಸ್ಕರಾಚಾರ್ಯ ಖಗೋಳಶಾಸ್ತ್ರಜ್ಞಃ ಗಣಿತಜ್ಞಃ, ತಸ್ಯ ಲೀಲಾವತಿ ಇತಿ ಗ್ರಂಥೆ, ಲೀಲಾವತಿ ಇತಿ ಗ್ರಂಥಂ ಸಹ ಲಿಖಿತವಾನ್. ತಸ್ಮಿನ್ ಗ್ರಂಥೆ ಬಹವಃ ವಿಷಯಾಃ, ಗಣಿತಕ್ಕೆ ಸಂಬಂಧಪಟ್ಟ ಬಹವಃ ವಿಷಯಾಃ, ತುಂಬ ವಿಷಯಗಳು, ನಿರೂಪಿತಾಃ ಖಲು, ವಿವರಣತಾಃ ಖಲು, ಅದೆಲ್ಲ ವಿವರಣೆ ನೀಡಲ್ಪಟ್ಟಿದೆ ಅಂತ ಹೇಳಿ ಅರುಂಧತಿ ಕೇಳ್ತಾಳೆ. ತದಾ ಶಂಕರ ಶರ್ಮಾ ವದತಿ ಆಂ ಸತ್ಯಂ ದಶಾಂಶ ಪದ್ಧತಿ ಸಂಖ್ಯಾ ಪೈಮೂಲ್ಯಂ ವರ್ಗಮೂಲ್ಯಂ ಘನಮೂಲ್ಯಂ ಇತ್ಯಾದಯಃ ಅಂಶಾಃ ಭಾಸ್ಕರಾಚಾರ್ಯ ಆರ್ಯಭಟಾದಿಭಿಃ ಗಣಿತೈಃ ಸಮ್ಯಕ್ ಪ್ರತಿಪಾದಿತಾಃ ಸಂತಿ. ದಶಮಾಂಶ ಪದ್ಧತಿ ಅಂತ ಹೇಳಿ ಗಣಿತದಲ್ಲಿ ನೀವು ಕಲಿತಿರಿ. ಆಗ ದಶಾಂಶ ಪದ್ಧತಿ ಇರ್ಬೋದು, ಸಂಖ್ಯೆ, ಪೈಮೂಲ್ಯ, ನಿಜವಾದ ಪೈಯ ಬೆಲೆಯನ್ನು ಕೂಡ ನಮ್ಮ ಆರ್ಯಭಟ ಮೊದಲಾದಂಥವರು ಕರಾರುವಕ್ಕಾಗಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲೊಂದು ಶ್ಲೋಕ ಇದೆ, ಗಮನಿಸಿ. ವರ್ಗಮೂಲಂ, ನೀವು ಸ್ಕ್ವೇರ್ ಇರ್ಬೋದು, ಕ್ಯೂಬ್ ರೂಟ್ ಇರ್ಬೋದು, ಘನಮೂಲಂ ಇತ್ಯಾದಯ ಅಂಶಾಹ, ಎಲ್ಲ ಅಂಶಗಳು ನೀವೀಗ ಗಣಿತದಲ್ಲಿ ಏನೆಲ್ಲ ಓದ್ತಾ ಇದ್ದೀರೋ ಆ ಎಲ್ಲ ಅಂಶಗಳನ್ನು ಭಾಸ್ಕರಾಚಾರ್ಯ ಆರ್ಯಭಟ ಇವರೆಲ್ಲ ಸಮ್ಯಕ್ ಪ್ರತಿಪಾದಿತಾ ಸಂತಿ. ಸಂಸ್ಕೃತದಲ್ಲಿ ಅದಕ್ಕೆ ವಿವರಣೆಯನ್ನು ಕೊಟ್ಟು ಶ್ಲೋಕದ ಮೂಲಕ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದೇ ವಿಷಯವನ್ನು ವಿದೇಶಿಗರು ನೋಡಿ ಅಧ್ಯಯನ ಮಾಡಿ ಮತ್ತೆ ನಮ್ಗೆ ಅದನ್ನೇ ಹೇಳ್ತಾ ಇದ್ದಾರೆ. ಅಷ್ಟೇ, ಏನು ವಿಶೇಷತೆ ಇಲ್ಲ. ಎಲ್ಲ ವಿಷಯಗಳು ಸಂಸ್ಕೃತದಲ್ಲಿ ಇತ್ತು ಅಂತ ಎನ್ನುವಂತಹ ಮಾಹಿತಿಯನ್ನು ಶಂಕರ ಶರ್ಮ ಕೊಡ್ತಾನೆ. ಅನಂತರಂ ವದತಿ ಶರೀಫಃ ವದತಿ ಮಯಾ ಶ್ರುತಮಿದಂ ಯತ್ ಪೈಥಾಗೋರಾಸ್ ಸಿದ್ಧಾಂತಃ ಕರ್ಣವರ್ಗಃ ಪಾದವರ್ಗಃ ಲಂಬವರ್ಗಃ ಇತಿ ಯತ್ ಇದಾನಿಂ ಪಠ್ಯತೆ ತತ್ ಬಹೋಃ ಕಾಲಾತ್ ಪೂರ್ವಮೇವ ಮಹಾಮುನಿ ಬೋಧಾಯನ ಕಾತ್ಯಾಯನೋ ಪ್ರತಿಪಾದಿತವಂತೌ ಇತಿ. ಶರೀಫನಿಗೆ ಒಂದು ನೆನಪಾಯಿತು. ಮಯಾ ಶ್ರುತಂ ಇದಂ ಅಹಂ ಏತತ್ ಶ್ರುತಂ ಮಯಾ ಏತತ್ ಅಹಂ ಏತಂ ಶ್ರುತವಾನ್ ಯತ್ ಪೈಥಾಗೋರಸ್ ಸಿದ್ಧಾಂತ, ನನ್ನಿಂದ ಕೇಳಲ್ಪಟ್ಟಿದೆ. ಏನು ಪೈಥಾಗೋರಸ್ ಸಿದ್ಧಾಂತ? ಇವೆಲ್ಲ ಪೈಥಾಗೋರಸ್ ಸಿದ್ಧಾಂತ, ಪೈಥಾಗೋರಸ್ ಥೇರಮ್ ಅಂತೇಳಿ ನೀವು ಕರಿತಿದ್ದೀರಲ್ವ. ಅಂದರೆ ಕರ್ಣವರ್ಗ ಸಮ ಪಾದವರ್ಗ ಮತ್ತು ಲಂಬವರ್ಗ ಇದಿದೆಯಲ್ಲ, ಕರ್ಣವರ್ಗ ಅಂತ ಹೇಳಿದರೆ ಪಾದವರ್ಗ ಮತ್ತು ಲಂಬವರ್ಗ ಅಂತ ಏನಿದೆಯೋ, ಇತಿ ಯತ್ ಇದಾನಿಂ ಪಠ್ಯತೆ, ಈಗೆಲ್ಲ ಗಣಿತದಲ್ಲಿ ನೀವು ಪೈಥಾಗೋರಸ್ ಥಿಯರಮ್ ಮಾಡ್ತೀರಾ. ಇದೆಲ್ಲ ಬಹೋಃ ಕಾಲಾತ್ ಪೂರ್ವಮೇವ, ಅನೇಕ ಸಾವಿರ ವರ್ಷಗಳ ಮೊದಲೇ
ಕೌ ಮಹಾಮುನಿ ಬೋಧಾಯನ ಕಾತ್ಯಾಯನೋ, ಇಬ್ಬರು ಮಹಾಮುನಿಗಳಿದ್ದಾರೆ. ಮುನಿ ಇಬ್ಬರು ಮುನಿಗಳು, ಒಂದು ಬೋಧಾಯನ ಮತ್ತು ಕಾತ್ಯಾಯನ, ಇವರಿಬ್ಬರ ಹೆಸರು ಮುನಿಗಳದ್ದು. ಬೋಧಾಯನ ಕಾತ್ಯಾಯನೋ ಪ್ರತಿಪಾದಿತವಂತೋ, ಇದನ್ನು ಬೋಧಾಯನ ಮತ್ತು ಕಾತ್ಯಾಯನ ತಮ್ಮ ಗ್ರಂಥದಲ್ಲಿ ಆ ಕರ್ಣವರ್ಗ, ಪಾದವರ್ಗ, ಲಂಬವರ್ಗ ಅದರ ಅಳತೆಯನ್ನು ಕಂಡುಹಿಡಿಯುವಂಥದ್ದು ಎಲ್ಲವನ್ನು ಕೂಡ ಶ್ಲೋಕ ರೂಪದಲ್ಲಿ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಈಗ ಪೈಥಾಗೋರಸ್ ಹೇಳಿಕೊಟ್ಟ ಅಂತೇಳಿ ನಾವು ಕಲಿಯುವಂಥದ್ದು ಏನು ವಿಶೇಷತೆ ಇಲ್ಲ. ಅದಕ್ಕಿಂತ ಮೊದಲು ನಮಗೆ ಗಣಿತಶಾಸ್ತ್ರದಲ್ಲಿ ಬೋಧಾಯನ ಮತ್ತು ಕಾತ್ಯಾಯನ ಅವರು ಪೈಥಾಗೋರಸ್ ಸಿದ್ಧಾಂತವನ್ನು ಬೇರೆ ಶಬ್ದವನ್ನು ಉಪಯೋಗಿಸಿ ಅದನ್ನು ನಮಗೆ ಹೇಳಿದ್ದಾರೆ. ಅದಕ್ಕೆ ಬೌಧಾಯನ ಸೂತ್ರ ಅಂತ ಹೇಳಿ ಕರಿತಾ ಇದ್ದಾರೆ ಅಂತ ಹೇಳಿ ಅವನಿಗೆ ಶರೀಫನಿಗೆ ಗೊತ್ತಿತ್ತು. ತದಾ ಅನಿರುದ್ಧಃ ವದತಿ ಭೋ ಮಿತ್ರಾಣಿ ಆಗಚ್ಚಂತು ಅತ್ರ ಆಧುನಿಕ ವಿಜ್ಞಾನಸ್ಯ ಭೌತ ರಸಾಯನ ಜೀವಶಾಸ್ತ್ರಾಣಾಂ ವಿಭಾಗಃ ಸಂತಿ ತತ್ರ ಗತ್ವಾ ಪಶ್ಯಾಮಃ. ಮತ್ತೊಂದು ಕಡೆ ಹೋಗ್ತಾರೆ, ಗಣಿತವನ್ನೆಲ್ಲ ನೋಡಿ ಮತ್ತೆ ಮುಂದೆ ಆಧುನಿಕ ವಿಜ್ಞಾನಸ್ಯ, ಈಗಿನ ವಿಜ್ಞಾನಕ್ಕೆ ಸಂಬಂಧಪಟ್ಟ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಕೆಮಿಸ್ಟ್ರಿ, ಬಯಾಲಜಿ, ಬಾಟನಿ ಇವೆಲ್ಲ ಜೀವಶಾಸ್ತ್ರಾಣಾಂ ವಿಭಾಗಾಃ ಸಂತಿ, ಎಲ್ಲ ವಿಭಾಗಗಳಿವೆ. ತತ್ರ ಗತ್ವಾ ಪಶ್ಯಾಮಃ ತತ್ರ ಕಿಮಸ್ತಿ ಇತಿ ಪಶ್ಯಾಮ, ಅಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಹೋಗ್ತಾರಂತೆ. ಆಗಿನ ಕಾಲದಲ್ಲಿಯೂ ಕೂಡ ಕೆಮಿಸ್ಟ್ರಿ ಬಗ್ಗೆ ಇರ್ಬೋದು ಅಥವಾ ಸಸ್ಯಶಾಸ್ತ್ರ, ಜೀವಶಾಸ್ತ್ರ, ಬಾಟನಿ, ಫಿಸಿಕ್ಸ್ ಎಲ್ಲ ಜ್ಞಾನ ನಮ್ಮ ಹಿಂದಿನ ಋಷಿ ಮುನಿಗಳಿಗಿತ್ತು. ಅದನ್ನು ನೋಡುವ ಅಂಥೇಳಿ ಹೋಗ್ತಾರೆ. ಶರೀಫಃ ವದತಿ ಅತ್ರ ಪ್ರಕಾಶಸ್ಯ ವಿಷಯೇ ಕಿಮಪಿ ಲಿಖಿತಂ ಇವ ಭಾತಿ ಕಿಮೇತತ್ ಭೋಃ. ನೋಡಿ, ಅತ್ರ ಅಸ್ಮಿನ್ ಚಿತ್ರಪಟೆ ಪ್ರಕಾಶಸ್ಯ ವಿಷಯೇ, ನೀವು ಲೈಟ್ ಬೆಳಕಿನ ವೇಗದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಆ ಬೆಳಕಿನ ಪ್ರಕಾಶಸ್ಯ ವಿಷಯ ಕಿಮಪಿ ಲಿಖಿತಂ, ಶ್ಲೋಕೆ ಮಂತ್ರೆ ಕಿಮಪಿ ಲಿಖಿತಂ ಇವ ಭಾತಿ, ಕಾಣಿಸುತ್ತಿದೆ. ಭಾತಿ ಹೇಳಿದರೆ ಹೊಳೆಯುತ್ತದೆ, ಕಾಣುತ್ತದೆ. ಕಿಮೇತತ್ ಭೋಃ ಏತತ್ ಕಿಂ ತದಾ ಶಂಕರ ಶರ್ಮಾ ವದತಿ ಸಾಯಣಾಚಾರ್ಯಃ ಪ್ರಕಾಶಸ್ಯ ವಿಷಯೇ ಋಕ್ಸಂಹಿತಾಯಾಃ ಮಂತ್ರಸ್ಯ ವ್ಯಾಖ್ಯಾನಂ ಏವಂ ಕೃತವಾನ್ ಅಸ್ತಿ. ನೋಡಿ, ಬೆಳಕಿನ ವೇಗವನ್ನು ಯಾರೋ ಹೇಳಿದ ಅಂತೇಳಿ ನಾವು ತಿಳ್ಕೊಳ್ತೇವೆ. ಡೆನ್ಮಾರ್ಕ್ 1676ರಲ್ಲಿ ಡೆನ್ಮಾರ್ಕಿನ ಒಲಾಸ್ ರೀಮರ್ ಎನ್ನುವವ ಖಗೋಳಶಾಸ್ತ್ರಜ್ಞ ಬೆಳಕಿನ ವೇಗವನ್ನು ಮೊದಲು ಹೇಳಿದ ಅಂತೇಳಿ ಈಗಿನ ಸೈನ್ಸ್ ಹೇಳ್ತದೆ. ಆದರೆ 1676ರಲ್ಲಿ ಹೇಳಿದ ಆ ವಿಷಯ, ಡೆನ್ಮಾರ್ಕಿನ ಒಬ್ಬ ವಿಜ್ಞಾನಿ ಹೇಳಿದ ವಿಷಯಕ್ಕಿಂತ 1000 ವರ್ಷಗಳ ಮೊದಲೇ ನಮ್ಮ ಋಷಿಮುನಿಗಳಿಗೆ ಅವುಗಳ ಪರಿಚಯ ಇತ್ತು. ಬೆಳಕಿನ ವೇಗದ ಬಗ್ಗೆ ಅವರಿಗೆ ಲೆಕ್ಕ ಗೊತ್ತಿತ್ತು. ಆಗ ಸಾಯಣಾಚಾರ್ಯ ಪ್ರಕಾಶಿತಸ್ಯ, ಸಾಯಣಾಚಾರ್ಯ ಎನ್ನುವಂತಹ ಒಬ್ಬ ಋಷಿ, ಒಬ್ಬ ಗುರು, ಪ್ರಕಾಶಸ್ಯ ವಿಷಯೇ ವೇದಕ್ಕೆ ಟಿಪ್ಪಣಿಯನ್ನು ಬರೀತಾರೆ, ವೇದಕ್ಕೆ ಅರ್ಥವನ್ನು ಬರೀತಾರೆ. ಆಗ ವೇದದಲ್ಲಿ ಋಕ್ಸಂಹಿತೆಯಲ್ಲಿ ಬರುವಂತಹ ಒಂದು ಮಂತ್ರದಲ್ಲಿ ಪ್ರಕಾಶದ ವಿಷಯವಾಗಿ ವ್ಯಾಖ್ಯಾನವನ್ನು ಬರಿತಾನೆ. ಏವಂ ಕೃತವಾನ್, ಅದಕ್ಕೆ ವ್ಯಾಖ್ಯಾನ ಹೀಗೆ ಬರಿತಾನೆ. ನೋಡಿ, ಅದಕ್ಕೊಂದು ಶ್ಲೋಕ ಇದೆ. ಯೋಜನಾನಾಂ ಸಹಸ್ರೇ ದ್ವೇ ಶತೆ ದ್ವೇ ಚ ಯೋಜನೆ ಏಕೇನ ನಿಮಿಷಾರ್ಧೇನ ಕ್ರಮಮಾಣ ನಮೋಸ್ತುತೆ. ಸೂರ್ಯಸ್ಯ ಪ್ರಕಾಶ, ನೋಡಿ ಇದಕ್ಕೆ ವಿವರಣೆ ಕೊಡ್ತಾನೆ. ಯೋಜನಾನಾಂ ಸಹಸ್ರೇ ದ್ವೇ ಸಹಸ್ರೆ 2000, ದ್ವೇ ಶತೆ 200, ದ್ವೇ ಮತ್ತು 2 ಯೋಜನೆ. ಯೋಜನಾ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ನಾವು ಕಿಲೋಮೀಟರ್ಗಳನ್ನು ಲೆಕ್ಕ ಹಾಕುವಂತಹ ಕ್ರಮ. ಒಂದು ಯೋಜನಾ ಅಂತ ಹೇಳಿದರೆ 9 ಮೈಲಿ ಅಂತ ಹೇಳಿ ನಾವು ಕರಿತೇವೆ. ಒಂದು ಯೋಜನೆ ಹೇಳಿದರೆ 9 ಮೈಲಿಗಳು ಅಂತ ಹೇಳಿ ಆ ಲೆಕ್ಕದಲ್ಲಿ. ಯೋಜನಾನಾಂ ಸಹಸ್ರೇ ದ್ವೇ ಶತೆ ದ್ವೇ ಚ ಯೋಜನೆ ಅಂದರೆ 2000, ಸಹಸ್ರೇ ದ್ವೇ ಹೇಳಿದರೆ 2000, ದ್ವೇಷತೆ ಹೇಳಿದರೆ 200, 200, ದ್ವೇ ಅಂತ ಹೇಳಿದರೆ 2, ಅರ್ಥಾತ್ 2202. ಸೂರ್ಯಸ್ಯ ಪ್ರಕಾಶ ನಿಮಿಷಾರ್ಧೇನ, ಏಕೇನ ನಿಮಿಷಾರ್ಧೇನ, ಏಕೇನ ನಿಮಿಷ, ಒಂದು ಅಂದರೆ ಅರ್ಧ ನಿಮಿಷಾರ್ಧೇನ, ನಿಮಿಷ ಅರ್ಧ, ಒಂದು ನಿಮಿಷ ಅಲ್ಲ, ಅರ್ಧ ನಿಮಿಷದಿಂದ ಅರ್ಧ ನಿಮಿಷದಲ್ಲಿ ಕ್ರಮಮಾಣ ನಮೋಸ್ತುತೆ. 2000 ಅರ್ಧ ನಿಮಿಷದಲ್ಲಿ 2202 ಯೋಜನಾ ದೂರವನ್ನು ಕ್ರಮಿಸುವ ಆ ಬೆಳಕಿಗೆ, ಕ್ರಮಮಾಣ ಹೋಗ್ತಾ ಇರುವಂತಹ ಬೆಳಕಿಗೆ ನಮಃ ಅಸ್ತುತೆ, ನಿನಗೆ ನಮಸ್ಕಾರ, ಆ ಬೆಳಕಿಗೆ ನಾನು ನಮಸ್ಕಾರ ಕೊಡ್ತೇನೆ ಅಂತ. ಅಷ್ಟು ವೇಗದಲ್ಲಿ ಅರ್ಧ ನಿಮಿಷದಲ್ಲಿ 2202 ಯೋಜನೆಗಳ ದೂರ ಕ್ರಮಿಸುವಂತಹ ಬೆಳಕಿಗೆ ನನ್ನ ನಮಸ್ಕಾರ.
ಅದೇ ಲೆಕ್ಕವನ್ನು ಒಂದು ಯೋಜನೆ ಅಂತ ಹೇಳಿದ್ರೇನು, ಅದರ ಮೈಲ್ಸಿಗೆ ಎಲ್ಲ ಲೆಕ್ಕಾಚಾರ ಮಾಡಿ ನೋಡಿದಾಗ ಈಗಿನ ವಿಜ್ಞಾನಿಗಳು ಏನು ಡೆನ್ಮಾರ್ಕಿನ ಒಲಾಸ್ ರೀಮಾರ್ ಎನ್ನುವ ಹೇಳುವ ಆ ಬೆಳಕಿನ ವೇಗ ಏನಿದೆ, ಅದೇ ವೇಗ ಹಿಂದಿನ ವೇದದಲ್ಲಿ ಬಂದಂತಹ ಅರ್ಧ ನಿಮಿಷದಲ್ಲಿ ಇಷ್ಟು ಯೋಜನೆ 2202 ಯೋಜನೆಗಳನ್ನು ಕ್ರಮಿಸ್ತದೆ ಎನ್ನುವ ಬೆಳಕಿನ ವೇಗಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ ಬಿಟ್ಟು ಮತ್ತು ಏನು ವ್ಯತ್ಯಾಸ ಇಲ್ಲ. ನಮ್ಮ ವಿಜ್ಞಾನಿಗಳಿಗೆ ಎಂತಹ ಜ್ಞಾನ ಇತ್ತು ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಪ್ರಕಾಶದ ವೇಗವನ್ನು ಹೇಳ್ತಾರೆ. ಅನಂತರ ಅನಿರುದ್ಧ ಅತ್ರ ಪಶ್ಯಂತು ಅಸ್ಮಿನ್ ಚಿತ್ರಪಟೆ ಲಿಖಿತಂ ಕ್ರಿಸ್ತಪೂರ್ವ ದ್ವಿತೀಯೇ ಶತಕೆ ನಾಗಾರ್ಜುನಃ ರಸರತ್ನಾಕರ ಗ್ರಂಥೆ ಲೋಹ ಮಿಶ್ರಣ ಕ್ರಮಂ ಪ್ರತಿಪಾದಿತಾನ್ ಇತಿ. ಇನ್ನೊಂದು ವಿಭಾಗಕ್ಕೆ ಹೋಗ್ತಾರೆ. ಅಲ್ಲಿ ರಸಾಯನಶಾಸ್ತ್ರ. ಅಸ್ಮಿನ್ ಪಟೆ ಲಿಖಿತಂ ಒಂದು ಮಾತು ಬರೆದಿದೆ. ಏನು? ಕ್ರಿಸ್ತಪೂರ್ವ ದ್ವಿತೀಯೇ ಶತಕೆ, ಕ್ರಿಸ್ತಪೂರ್ವ ಕ್ರಿಸ್ತ ಹುಟ್ಟುವ ಮೊದಲೇ ದ್ವಿತೀಯೇ ಶತಕೆ ಹಿಂದಿನ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ನಾಗಾರ್ಜುನ ಎನ್ನುವಂತಹ ಒಬ್ಬ ವೈದ್ಯ ವಿಜ್ಞಾನಿ ರಸರತ್ನಾಕರ ಇತಿ ಗ್ರಂಥೆ, ರಸರತ್ನಾಕರ ಎನ್ನುವಂತಹ ಒಂದು ಗ್ರಂಥದಲ್ಲಿ ಲೋಹ ಮಿಶ್ರಣ ಕ್ರಮಂ ಪ್ರತಿಪಾದಿತವಾನ್. ಲೋಹಾನಾಂ ಮಿಶ್ರಣ ಕ್ರಮಂ, ಲೋಹಗಳು ಕಬ್ಬಿಣ ಇರ್ಬೋದು, ಚಿನ್ನ ಇರ್ಬೋದು, ಅಥವಾ ಸತು ತಾಮ್ರ ಇರ್ಬೋದು, ಬೆಳ್ಳಿ ಇರ್ಬೋದು, ಇವುಗಳನ್ನು ಭೂಮಿಯಿಂದ ನಾವು ಹೇಗೆ ಮೈನಿಂಗ್ ಮಾಡಿ ತೆಗಿಬೇಕು, ಅವುಗಳನ್ನು ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು, ಚಿನ್ನವನ್ನು ಹೇಗೆ ಬಳಕೆ ಮಾಡಬೇಕು, ಕಬ್ಬಿಣವನ್ನು ಹೇಗೆ ಬಳಕೆ ಮಾಡಬೇಕು, ಲೋಹಗಳ ಉಪಯೋಗ ಹೇಗೆ ನಾವು ಮಾಡಬೇಕು ಎನ್ನುವಂಥದ್ದರ ಎಲ್ಲ ವಿವರಣೆಯನ್ನು ಲೋಹ ಮಿಶ್ರಣ ಕ್ರಮಂ. ಬೇಕಾಬಿಟ್ಟು ಲೋಹಗಳನ್ನು ನಾವು ಮಿಕ್ಸ್ ಮಾಡಿ ಒಂದು ವಸ್ತುವನ್ನು ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಪ್ರಮಾಣದಲ್ಲಿ ಒಂದು ಚಿನ್ನ ತಯಾರಿಸಬೇಕು ಹೇಳಿದರೆ ಅದಕ್ಕೆ ಎಷ್ಟು ಪ್ರಮಾಣದ ತಾಮ್ರ ಬೇಕು, ಅಥವಾ ಒಂದು ಕಬ್ಬಿಣ ತಯಾರು ಮಾಡೋದು ಹೇಗೆ, ಈ ಎಲ್ಲ ಭೂಮಿಯ ಒಳಗಿರುವಂತಹ ಖನಿಜ ಸಂಪತ್ತನ್ನು ಹೇಗೆ ಬಳಕೆ ಮಾಡಬೇಕು ಎಲ್ಲ ವಿಚಾರವನ್ನು ಪ್ರತಿಪಾದಿತವಾನ್, ಎಲ್ಲ ವಿವರಣೆಯನ್ನು ನಮಗೆ ಕೊಟ್ಟಿದ್ದಾನೆ. ಎಲ್ಲವೂ ಸಂಸ್ಕೃತದಲ್ಲಿದೆ. ಎಲ್ಲ ವಿವರಣೆಗಳು ನಮಗೆ ಸಿಗ್ತವೆ. ಇದಕ್ಕೆಲ್ಲ ಮಾಹಿತಿ ನಮಗೆ ಪ್ರೈಡ್ ಆಫ್ ಇಂಡಿಯಾ ಎನ್ನುವಂತಹ ಸಂಸ್ಕೃತ ಭಾರತೀಯ ಒಂದು ಪುಸ್ತಕ ಇದೆ, ಹೆಮ್ಮೆಯ ಭಾರತ ಅಂತೇಳಿ. ಕನ್ನಡದಲ್ಲಿಯೂ ಇದೆ, ಇಂಗ್ಲೀಷಲ್ಲಿಯೂ ಇದೆ. ಆ ಪುಸ್ತಕವನ್ನು ನೀವು ಓದಿದಾಗ ನಮ್ಮ ಹಿಂದಿನ ಋಷಿಮುನಿಗಳ ಎಲ್ಲ ಆ ಜ್ಞಾನ ಭಂಡಾರ ನಮಗೆ ಆ ಪುಸ್ತಕವನ್ನು ಓದಿದಾಗ ಸಿಗ್ತದೆ. ಆ ಪುಸ್ತಕದ ಚಿತ್ರಗಳು ಇಲ್ಲಿ ನಾನು ಕೊಟ್ಟಿದ್ದೇನೆ. ಅಷ್ಟು ಜ್ಞಾನ ನಮ್ಮ ಹಿಂದಿನವರೆಗೆ ಇತ್ತು. ಅದರಲ್ಲಿ ಒಬ್ಬ ನಾಗಾರ್ಜುನನ ಉಲ್ಲೇಖ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಧ್ರುವ ವದತಿ ಜೀವಶಾಸ್ತ್ರ ವಿಭಾಗಂ ಆಗಚ್ಚಂತು ಅತ್ರ ಬಹವಃ ಚಿತ್ರಪಟಾಃ ಪ್ರದರ್ಶಿತಾಃ ಏತೇಷು ಬಹೂನಿ ಗ್ರಂಥವಾಕ್ಯಾನಿ ತೇಷಾಂ ವಿವರಣಂ ಚ ದೃಶ್ಯತೆ. ಮತ್ತೆ ಧ್ರುವ ಹೇಳ್ತಾನೆ, ಜೀವಶಾಸ್ತ್ರ ವಿಭಾಗಂ, ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಶಾಸ್ತ್ರಜ್ಞಾನ, ದೇಹದ ಒಳಗೆ ನರ ನಾಡಿಗಳು, ರಕ್ತಗಳು, ದೇಹದ ಒಳಗಿನ ಅಂಗಗಳು ಯಾವ ರೀತಿ ಕೆಲಸ ಮಾಡ್ತವೆ, ಜೀವಶಾಸ್ತ್ರ ವಿಭಾಗಂ ಆಗಚ್ಚಂತು. ಅತ್ರ ಬಹವಃ ಚಿತ್ರಪಟಾಃ, ತುಂಬ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಇಲ್ಲಿ ಚಿತ್ರಗಳು ಕೊಟ್ಟಿದ್ದೇನೆ, ಅಂಥ ಚಿತ್ರಗಳು ಉಂಟು. ಏತೇಷು ಬಹೂನಿ ಗ್ರಂಥವಾಕ್ಯಾನಿ, ಪೂರ್ವಜರ ಋಷಿಗಳ ಗ್ರಂಥಗಳ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ತೇಷಾಂ ವಿವರಣಂ ಚ ದೃಶ್ಯತೆ, ಅಲ್ಲಿ ವಿವರಣೆಗಳು ಕೂಡ ಇದೆ ಅಂತೆ. ಹೀಗೆ ಕೆಲವು ಚಿತ್ರಗಳಲ್ಲಿ ನಾನು ಕೊಟ್ಟಿದ್ದೇನೆ, ನೋಡಿ ಎಂತಹ ಜ್ಞಾನ ಇತ್ತು ನಮ್ಮ ಋಷಿ ಮುನಿಗಳಿಗೆ ಎನ್ನುವಂಥದ್ದು. ಸತ್ಯಂ ಜೀವವಿಜ್ಞಾನೆ ಚರಕ ಸಂಹಿತಾ, ಸುಶ್ರುತ ಸಂಹಿತಾ, ಅಷ್ಟಾಂಗ ಸಂಗ್ರಹ, ಭಾವಪ್ರಕಾಶ ಇತ್ಯಾದಯ ಪ್ರಮುಖಾ ಗ್ರಂಥಾಃ. ಇವ ಆಯುರ್ವೇದಿಕ್ ಯಾಗೆ ಏನೆಲ್ಲ ನೀವು ಕಲಿತೀರ ಆಯುರ್ವೇದದಲ್ಲಿ, ನೀವೆಲ್ಲಿಯಾದರೂ ಡಾಕ್ಟರ್ ಕಲಿಯುವ ವೈದ್ಯಕೀಯ ವೃತ್ತಿಯನ್ನು ನೀವು ಮಾಡಬೇಕು ಅಂತಿದ್ರೆ ಈ ಎಲ್ಲ ಗ್ರಂಥಗಳಲ್ಲಿ ಸಿಲೆಬಸ್ ಆಗಿರುವಂಥದ್ದು ಪಾಠ್ಯಾಂಶಗಳು. ಜೀವವಿಜ್ಞಾನೆ ಚರಕ ಸಂಹಿತಾ, ಚರಕ ಮಹರ್ಷಿ ಬರೆದಂತಹ ಚರಕ ಸಂಹಿತಾ ಗ್ರಂಥ. ಸುಶ್ರುತ ಸಂಹಿತಾ, ಜಗತ್ತಿಗೆ ಸರ್ಜರಿಯನ್ನು ಹೇಳಿಕೊಟ್ಟಂತಹ, ಪ್ಲಾಸ್ಟಿಕ್ ಸರ್ಜರಿ ಯಾವ ರೀತಿ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳಿ ಮೊಟ್ಟ ಮೊದಲಿಗೆ ಜಗತ್ತಿಗೆ ಹೇಳಿಕೊಟ್ಟಂತಹ ಸುಶ್ರುತ, ಅವ ಬರೆದಂತಹ ಸುಶ್ರುತ ಸಂಹಿತ. ಅಷ್ಟಾಂಗ ಸಂಗ್ರಹ ಎನ್ನುವಂತಹ ಪುಸ್ತಕ. ಭಾವಪ್ರಕಾಶ ಎನ್ನುವಂತಹ ಪುಸ್ತಕ. ಇವೆಲ್ಲ ಪ್ರಮುಖವಾದಂತಹ ಗ್ರಂಥಗಳು. ಈ ಎಲ್ಲ ಗ್ರಂಥಗಳಲ್ಲಿ ಇಡೀ ನಮ್ಮ ದೇಹದ ಒಳಗಿನ ಅಂಗಗಳ ಅಧ್ಯಯನ, ದೇಹಕ್ಕೆ ಅಂಗದ ಒಳಗೆ ಏನೆಲ್ಲ ಪಾರ್ಟ್ಸ್ಗಳಿವೆ, ಅದಕ್ಕೆಲ್ಲ ಹೆಚ್ಚು ಕಡಿಮೆ ಆದಾಗ, ರೋಗ ಬಂದಾಗ ಹೇಗೆ ನಾವು ಚಿಕಿತ್ಸೆ ಮಾಡಬೇಕು, ಎಲ್ಲ ವಿಷಯಗಳು ನಮಗೆ ಸಂಸ್ಕೃತದಲ್ಲಿ ಸಿಗ್ತಾ ಇವೆ. ಏತೇಷು ಗ್ರಂಥೇಷು ಶಸ್ತ್ರಕ್ರಿಯಾ, ನೋಡಿ ಎಲ್ಲ ಗ್ರಂಥ ಏನಿದೆ ಗ್ರಂಥದೊಳಗೆ ಅಂತ ಹೇಳಿದರೆ, ಏತೇಷು ಪುಸ್ತಕೇಶು ಗ್ರಂಥೇಷು ಶಸ್ತ್ರಕ್ರಿಯಾ, ಶಸ್ತ್ರಚಿಕಿತ್ಸೆಯನ್ನು ಹೇಗೆ ಮಾಡಬೇಕು, ಹೀಗೆಲ್ಲ
ಇನ್ಸ್ಟ್ರೂಮೆಂಟಲ್ಗಳಿದೆ ಶಸ್ತ್ರಚಿಕಿತ್ಸೆ. ಆಗಿನ ಕಾಲದಲ್ಲಿ ಹೇಗೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬೇಕು, ಆಗಿನ ಕಾಲದಲ್ಲಿದ್ದಂತಹ ಪರಿಕರಗಳನ್ನು ಉಪಯೋಗಿಸಿಕೊಂಡು ಎನ್ನುವುದರ ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಇಲ್ಲಿ ಒಂದು ಚಿತ್ರದಲ್ಲಿದೆ ಹಿಂದಿನ ಕಾಲದಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇರುವಂಥದ್ದು. ಸುಶ್ರುತ ಪ್ರತಿರೋಧ ಚಿಕಿತ್ಸಾ, ಪ್ರತಿರೋಧ ಅಲ್ವಾ, ದೇಹಕ್ಕೆ ರೋಗ ಬರದೇ ಇರುವ ಹಾಗೆ ನಾವು ಮುಂಜಾಗ್ರತೆಯನ್ನು ಹೇಗೆ ಮಾಡಬೇಕು. ರಕ್ತ ಸಂಚಾರ, ಅನೇಕ ರಕ್ತನಾಡಿಗಳಿದೆ ಅಲ್ವಾ, ಆ ನಾಡಿಗಳ ಸಂಚಾರ ಹೇಗೆ ಆಗ್ತಾ ಇದೆ, ರಕ್ತನಾಡಿಗಳ ಕೆಲಸ. ರೋಗಾಣಾಂ ಉಪಶಮನೆ ಉಕ್ತಾ ಚಿಕಿತ್ಸಾ, ರೋಗಗಳು ಬಂದರೆ ಆ ರೋಗಗಳನ್ನು ನಾಶ ಮಾಡಲಿಕ್ಕೆ, ರೋಗಗಳನ್ನು ದೂರ ಮಾಡಲಿಕ್ಕೆ ಉಪಶಮನ ಮಾಡಲು ಉಕ್ತಾ ಚಿಕಿತ್ಸಾ, ಹಿಂದಿನ ಋಷಿಮುನಿಗಳು ಹೇಳಿದಂತಹ ಆಯುರ್ವೇದದ ಪದ್ಧತಿ, ಚಿಕಿತ್ಸಾ ಪದ್ಧತಿ. ಇತ್ಯಾದಯ ಸವಿಸ್ತರಂ ನಿರೂಪಿತಾ, ಎಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ವಿಸ್ತಾರವಾಗಿ ನಿರೂಪಿಸಲ್ಪಟ್ಟಿದೆ. ಅದನ್ನು ನೋಡುವ, ಆ ಪುಸ್ತಕಗಳನ್ನು ಓದುವ ತಾಳ್ಮೆ, ಪ್ರೀತಿ ನಮಗೆ ಇರಬೇಕು. ಇಡೀ ಹೃದಯದ ಬಗ್ಗೆ ಇರ್ಬೋದು, ಶಸ್ತ್ರಚಿಕಿತ್ಸೆ, ಆಹಾರ ಪದ್ಧತಿಯ ಬಗ್ಗೆ ನಮಗೆ ಹೇಳಿಕೊಟ್ಟಿದ್ದಾರೆ. ಶರೀಫಃ ವದತಿ ಅತ್ರ ನಾಡಿಪರೀಕ್ಷಾ ವಿಷಯೇ ಕಶ್ಚನ ಶ್ಲೋಕಃ ವರ್ತತೆ. ಕರಸ್ಯ ಅಂಗುಷ್ಟಮೂಲೆ ಯಾ ಧಮನಿ ಜೀವಸಾಕ್ಷಿಣಾಂ ತಚ್ಚೇಷ್ಟಯ ಸುಖಂ ದುಃಖಂ ಜ್ಞೇಯಂ ಕಾಯಸ್ಯ ಪಂಡಿತೈಃ. ಶರೀಫನಿಗೆ ಒಂದು ಶ್ಲೋಕ ಅಲ್ಲಿ ಕಾಣ್ತದೆ. ನಾಡಿ ಪರೀಕ್ಷಾ ವಿಷಯ ಅಲ್ವಾ, ಹಿಂದಿನ ಕಾಲದಲ್ಲಿ ಸ್ಕೆಥೋಸ್ಕೋಪ್ ಇರಲಿಲ್ಲ. ನಾಡಿ ಪರೀಕ್ಷೆಯನ್ನು ಮಾಡಿ ಇಡೀ ದೇಹದ ಒಳಗೆ ಏನಾದರೂ ರೋಗಗಳಿದ್ದರೆ ಅದನ್ನು ಅವನ ಆರೋಗ್ಯ ಸ್ಥಿತಿಯನ್ನು ಕಂಡುಹಿಡಿತಾ ಇದ್ದರು. ಅಂತಹ ನಾಡಿ ಪರೀಕ್ಷಾ ವಿಷಯ ಕಶ್ಚನ ಶ್ಲೋಕ, ಒಂದು ಶ್ಲೋಕ ಓದ್ತಾನೆ. ಕರಸ್ಯ ಅಂಗುಷ್ಟಮೂಲೆ ಯಾ ಧಮನಿ ಜೀವಸಾಕ್ಷಿಣಾಂ ತಚ್ಚೇಷ್ಟಯ ಸುಖಂ ದುಃಖಂ ಜ್ಞೇಯಂ ಕಾಯಸ್ಯ ಪಂಡಿತೈಃ. ನೋಡಿ, ಕರಸ್ಯ ಅಂಗುಷ್ಟಮೂಲೆ, ಕೈಯ ಅಂಗುಷ್ಟ ಹೆಬ್ಬೆರಳು, ಅಂಗುಷ್ಟ ಬೆರಳು, ಅದರ ಮೂಲೆ, ಅದರ ಬುಡದಲ್ಲಿ ಯಾ ಧಮನಿ, ಧಮನಿ ಹೇಳಿದರೆ ನಾಳ, ರಕ್ತನಾಳ, ಯಾವ ಧಮನಿ ಇದೆಯೋ ಅದು ಜೀವಸಾಕ್ಷಿಣಾಂ, ಸಾಕ್ಷಿಣೋ ಸಾಕ್ಷಿಣಾಂ, ಜೀವಿಗಳು ಬದುಕಿದ್ದಾನೋ ಸತ್ತಿದ್ದಾನೋ ಎನ್ನುವಂತಹ ಸಾಕ್ಷಿಯನ್ನು ಅಂಗುಷ್ಟ ಮೂಲದ ಈ ಬುಡದಲ್ಲಿರುವ ಧಮನಿಯನ್ನು ಹಿಡಿಯುವ ಮೂಲಕ ಇಡೀ ಪ್ರತಿಯೊಂದು ಜೀವಿಯ ಜೀವನವನ್ನು ನಾವು, ಅವನ ಆರೋಗ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಜೀವ ಉಳ್ಳಂತಹ ಎಲ್ಲ ಜೀವಿಗಳ ರೋಗ ಲಕ್ಷಣಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಂಗುಷ್ಟ ಮೂಲದಲ್ಲಿರುವ ನಾಡಿಯ ಮೂಲಕ. ತತ್ ಚೇಷ್ಟಯ ತಸ್ಯಾಹ ಧಮನ್ಯಾಹ ಚೇಷ್ಟಯ, ಆ ಧಮನಿಯ ಚೇಷ್ಟೆ ಅಂತ ಹೇಳಿದರೆ ಅದು ಬ್ಲಿಂಕ್ ಆಗುವಂಥದ್ದು, ಮೂವ್ ಆಗುವಂಥದ್ದು. ಆ ಹೃದಯ ಬಡಿತದೊಟ್ಟಿಗೆ ಇಲ್ಲಿಯ ನಾಡಿಯ ಬಡಿತವನ್ನು ನಾವು ಕೇಳುವ ಮೂಲಕ ಸುಖಂ ದುಃಖಂ ಜ್ಞೇಯಂ ಕಾಯಸ್ಯ ಪಂಡಿತೈಃ. ಸುಖಂ ದುಃಖಂ, ಅವ ಸುಖಿಯಾಗಿದ್ದಾನೋ ಆರೋಗ್ಯವಾಗಿದ್ದಾನೋ, ದುಃಖವನ್ನು ಅನುಭವಿಸ್ತಾ ಇದ್ದಾನೋ, ಕಾಯಸ್ಯ ಪಂಡಿತೈಃ ಜ್ಞೇಯಂ, ಕಾಯಸ್ಯ ಪಂಡಿತೈಃ, ಕಾಯಸ್ಯ ಹೇಳಿದರೆ ದೇಹಸ್ಯ ಪಂಡಿತೈಃ, ದೇಹದ ಪಂಡಿತರು, ದೇಹವನ್ನು ಅರಿತುಕೊಂಡವರು ಯಾರು? ವೈದ್ಯರು. ಅಂತಹ ವೈದ್ಯರಿಂದ, ಕಾಯಸ್ಯ ಪಂಡಿತೈಃ ಹೇಳಿದರೆ ವೈದ್ಯೈಃ ಜ್ಞೇಯಂ, ತಿಳಿಯಲ್ಪಡತಕ್ಕದ್ದು. ಅರ್ಥ ಆಯ್ತಲ್ಲ? ಅಂಗುಷ್ಟ ಮೂಲದಲ್ಲಿರುವ ಧಮನಿಯ ನಾಡಿಗಳ ಮೂಲಕ ಹಿಂದಿನ ಕಾಲದಲ್ಲಿ ವೈದ್ಯರು ಅವನ ದೇಹದಲ್ಲಿ ವಾತ, ಪಿತ್ತ, ಕಫ ಮೊದಲಾದಂತಹ ರೋಗಗಳನ್ನು ಅವರು ಕಂಡುಹಿಡಿತಾ ಇದ್ದರು. ಅವ ಸುಖವಾಗಿದ್ದಾನೋ ಅಥವಾ ದುಃಖಿಸ್ತಾ ಇದ್ದಾನೋ, ರೋಗದಿಂದ ಕೂಡಿದ್ದಾನೋ ಎನ್ನುವಂಥದ್ದನ್ನು ವೈದ್ಯರು ಕಂಡುಹಿಡಿತಾ ಇದ್ದರು. ನೋಡಿ, ಇದು ನಾಡಿ ಪರೀಕ್ಷಾ, ನಾಡಿ ದರ್ಪಣ ಎನ್ನುವಂತಹ ಗ್ರಂಥದಲ್ಲಿ ಇರುವಂತಹ ಒಂದು ಶ್ಲೋಕ ಇದು. ಶಂಕರ ಶರ್ಮ ಆಂ ಅಯಂ ನಾಡೀದರ್ಪಣ ಗ್ರಂಥಸ್ಯ ಶ್ಲೋಕಃ, ಅಯಂ ಶ್ಲೋಕಃ ನಾಡೀದರ್ಪಣ ಇತಿ ಗ್ರಂಥಸ್ಯ ಶ್ಲೋಕಃ ಅಸ್ತಿ. ಭಿಷಜಃ ರೋಗಸ್ವರೂಪಂ ರೋಗನಿದಾನಂ ಚ ಅಂಗುಷ್ಟಮೂಲೆ ವಿದ್ಯಮಾನಾಯಾಃ ಧಮನ್ಯಾಃ ಚೇಷ್ಟಯ ಜಾನಂತಿ. ಭಿಷಜಃ, ಭಿಷಜೌ ಭಿಷಜಃ, ಭಿಷಕ್ ನಾಮ ವೈದ್ಯಃ, ವೈದ್ಯಾಃ ಇತಿ ಬಹುವಚನ. ಭಿಷಜಃ ವೈದ್ಯಾಃ ರೋಗಸ್ವರೂಪಂ, ರೋಗಸ್ಯ ಸ್ವರೂಪಂ, ರೋಗದ ಸ್ವರೂಪ, ಯಾಕೆ ರೋಗ ಬಂತು, ಅದರ ರೋಗದ ಸ್ಥಿತಿ ಏನು, ಅಪಾಯ ಏನು. ರೋಗನಿದಾನಂ, ರೋಗಸ್ಯ ಕಾರಣಂ, ನಿದಾನಂ ನಾಮ ಕಾರಣಂ, ರೋಗಕ್ಕೆ ಕಾರಣ, ಒಂದು ದೇಹಕ್ಕೆ ರೋಗ ಬಂತು ಹೇಳಿದರೆ ಅದಕ್ಕೆ ಕಾರಣ ಏನು, ಹೇಗೆ ಬಂತು. ಅಂಗುಷ್ಟಮೂಲೆ ವಿದ್ಯಮಾನಾಯಾಃ ಧಮನ್ಯಾಃ, ನೋಡಿ ಎಷ್ಟು ಜ್ಞಾನ ಇತ್ತು ಹಿಂದಿನವರಿಗೆ ಹೇಳಿದರೆ. ಅಂಗುಷ್ಟಮೂಲೆ ವಿದ್ಯಮಾನಾಯಾಃ, ಅಂಗುಷ್ಟ ಮೂಲದಲ್ಲಿರುವಂತಹ
ಧಮನ್ಯಾಹ ಚೇಷ್ಟೆಯ ಧಮನಿಯ ಚೇಷ್ಟೆ, ಧಮನಿಯಲ್ಲಿ ಆಗುವ ಆ ಮೂಮೆಂಟಿನಿಂದ ಚಲನೆಯಿಂದ ಜಾನಂತಿ. ಇದು ಹಿಂದಿನ ಪಲ್ಸ್, ನಾಡಿ ಪರೀಕ್ಷೆಯ ಆ ಜ್ಞಾನ ಎಷ್ಟಿತ್ತು ಎನ್ನುವಂಥದ್ದು. ಅನಿರುದ್ಧಃ ಭೋ ವಯಸ್ಯ ಅತ್ರ ಪಾದಪಾನಾಂ ವಿಷಯೇ ಕಿಮಪಿ ಲಿಖಿತಂ ಇಮಂ ಏಕಂ ವಿಷಯಂ ಜ್ಞಾತ್ವ ಗಚ್ಛಾಮ. ಇನ್ನು ಮರಗಳ ಅಧ್ಯಯನದ ಬಗ್ಗೆ ಹಿಂದಿನವರ ನಮ್ಮ ಜ್ಞಾನ ಏನಿತ್ತು ಎನ್ನುವ ವಿಷಯ, ಇದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇಷ್ಟನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಧನ್ಯವಾದ. ಶುಭಮಸ್ತು.